ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಸಿಯಾ, ಕೇತನ್ ಹಾಗೂ ಚೇತನ್ ಈ ಮೂರು ಹೆಸರುಗಳು ಈಗ ಭಾರಿ ಸುದ್ದಿಯಲ್ಲಿದೆ, ಸದ್ದು ಮಾಡಿದೆ. ಕಾರಣ, ಸಿಯಾ ಅನ್ನುವಂತಹ ಒಬ್ಬ ಯುವತಿ ಏನಿದ್ದಾಳೆ, ಆಕೆಯನ್ನ ಮದುವೆ ಆಗಬೇಕಿದ್ದಂತಹ ಫಿಯಾನ್ಸೆ ಆದಂತಹ ಕೇತನ್ನನ್ನ ಯಾವ ರೀತಿ ಕೋಟೆ ಮೇಲಿಂದ ತಳ್ಳಿ ಹತ್ಯೆ ಮಾಡಿದ್ದು ಅನ್ನುವಂಥದ್ದು. ಅಂದ್ರೆ ಆಕೆಗೆ ಚೇತನ್ ಅಗರ್ವಾಲ್ ಜೊತೆ ಪ್ರೀತಿ ಇತ್ತು. ಸಿಯಾ ಮತ್ತು ಚೇತನ್ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಪ್ರೀತಿಗೆ ಇಲ್ಲಿ ಕೇತನ್ ಅಡ್ಡ ಆಗ್ತಾನೆ ಅನ್ನುವಂತಹ ಕಾರಣವನ್ನ ಮುಂದಿಟ್ಕೊಂಡು ಆತನನ್ನ ಕೊಲೆ ಮಾಡಬೇಕು ಅಂತ ಈ ಹಿಂದೆ ಕೂಡ ಅಟೆಂಪ್ಟ್ ಆಗಿತ್ತು. ಲೈಕ್ ಒಂದ್ಸರ್ತಿ ಇದೇ ರೀತಿ ಫೋರ್ಟ್ಗೆ ಅಂದ್ರೆ ಕೋಟೆಗೆ ಕರ್ಕೊಂಡು ಹೋಗ್ತಾಳೆ ಈ ಸಿಯಾ ಕೇತನನ್ನ. ಅಲ್ಲಿ ಒಂದು ಪೊದೆಯ ಜಾಗದಲ್ಲಿ ನಿಲ್ಲಿಸಿ ಆತನನ್ನ ತಳ್ಳುವಂತ ಕೆಲಸ ಮಾಡ್ತಾಳೆ. ಲಕ್ಕಿಲಿ ಆತ ಪೊದೆಯನ್ನ ಹಿಡ್ಕೊಂಡು ಬಚಾವಾಗಿರ್ತಾನೆ. ಸೊ ಪೊದೆಯಿಂದ ಎದ್ಬಿಟ್ಟು ಬಂದಂತಹ ಸಂದರ್ಭದಲ್ಲಿ ಆಕೆ ಅದನ್ನ ಟೋಟಲಿ ಟ್ವಿಸ್ಟ್ ಮಾಡಿಬಿಡ್ತಾಳೆ ಸಿಚುವೇಶನ್ ಅಲ್ಲಿ. ಅಂದ್ರೆ ಆಕೆ ಹೇಳ್ತಾಳೆ, ಅಲ್ಲಿ ಹಾವು ಬಂದಿತ್ತು, ಹಾವು ಕಚ್ಚೋದ್ರಲ್ಲಿತ್ತು, ಸೊ ಹಾವಿಂದ ನಿನ್ನ ನಾನು ರಕ್ಷಣೆ ಮಾಡಿದೆ, ನೀನು ಆಯ ತಪ್ಪಿ ಜಾರದೆ ಅಷ್ಟೇ ಅಂತ ಹೇಳಿರ್ತಾಳೆ. ಸೊ ಆಬ್ವಿಯಸ್ಲಿ ಇಲ್ಲಿ ಕೇತನ್ ಏನಿದ್ದಾನೆ ಬ್ಲೈಂಡ್ಲಿ ಸಿಯಾಳನ್ನ ಟ್ರಸ್ಟ್ ಮಾಡಿರ್ತಾಳೆ. ಅಂತಂದ್ರೆ ನನ್ನ ಜೊತೆ ಮದುವೆಗ ಒಪ್ಕೊಂಡಿದ್ದಾಳೆ, ನನ್ನ ಜೊತೆ ಚೆನ್ನಾಗೇ ಇದ್ದಾಳೆ, ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ಕೂಡ ನಾನು ಕೊಟ್ಟಂತಹ ಸರ್ಪ್ರೈಸ್ಗೆ ಶಾಕ್ಗೆ ಒಳಗಾಗ್ತಾಳೆ, ಖುಷಿ ಪಡ್ತಾಳೆ, ನನ್ನ ಜೊತೆ ನೆಮ್ಮದಿಯಾಗಿದ್ದಾಳೆ, ನನ್ನ ಜೊತೆ ಮದುವೆ ಆಗಬೇಕು ಅಂತಲೂ ಕೂಡ ಡಿಸೈಡ್ ಆಗಿದ್ದಾಳೆ, ತನ್ನ ಜೀವನ ಪರ್ಯಂತ ತನ್ನ ಜೀವನವನ್ನು ನನ್ನ ಜೊತೆ ಕಳೆಯೋಕೆ ಸಿದ್ಧರಾಗಿದ್ದಂಥ ಆ ಯುವತಿಯನ್ನ ನಾನು ಯಾಕೆ ಡೌಟ್ ಪಡಲಿ ಅಂತ ಹೇಳ್ಕೊಂಡು ಆ ಕೇತನ್ ಆಕೆ ಮೇಲೆ ಡೌಟೇ ಪಡೋದಿಲ್ಲ, ಬ್ಲೈಂಡ್ಲಿ ಟ್ರಸ್ಟ್ ಮಾಡಿರ್ತಾನೆ. ಇನ್ನೊಂದು ಸರ್ತಿ ಪ್ಲಾನ್ ಆಗುತ್ತೆ. ಮಹಾರಾಷ್ಟ್ರದ ಲೇಹ್ಗಢ, ಪುಣೆಯಲ್ಲಿರುವಂತಹ ಮಹಾರಾಷ್ಟ್ರದ ಲೇಹ್ಗಢ ಫೋರ್ಟ್ಗೆ ಅಂದ್ರೆ ಕೋಟೆಗೆ ಕರ್ಕೊಂಡು ಹೋಗ್ತಾಳೆ ಸಿಯಾ. ಅಲ್ಲಿ ಫೈನಲಿ ಕೇತನನ್ನ ಫಿನಿಶ್ ಮಾಡಿಬಿಡ್ತಾಳೆ. ಮೇಲ್ಗಡೆಯಿಂದ ಕೆಳಗಡೆ, ಅದರಿಂದ ಬರೋಬ್ಬರಿ 40ರಿಂದ 50 ಅಡಿ ಆಳ ಇರುವಂತಹ ಜಾಗ ಅದು. ಸೊ ಅಲ್ಲಿಂದ ತಳ್ಳಿಬಿಟ್ಟು ಕೊಲೆ ಮಾಡ್ತಾಳೆ. ಸೊ ಇಲ್ಲಿ ಕೇತನ್ ಮತ್ತು ಸಿಯಾ ಮಾತ್ರ ಬಂದಿರುವಂಥದ್ದಲ್ಲ, ಆ ಒಂದು ಕೋಟೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಆಕೆಯ ಪ್ರಿಯಕರ ಆಗಿದ್ದಂತಹ ಚೇತನ್ ಏನಿದ್ದಾನೆ ಫಾಲೋ ಮಾಡ್ಕೊಳ್ತಾ ಇದ್ದ, ಆಕೆಗೆ ಬಿಯಾಂಡ್ ಸಪೋರ್ಟ್ ಮಾಡ್ತಾ ಇದ್ದ. ಅಂದ್ರೆ ಬಿಹೈಂಡ್ ಅಲ್ಲಿ ನಿಂತ್ಕೊಂಡು, ಅಂದ್ರೆ ಆತ ಈ ಪೋರ್ಷನ್ ಅಲ್ಲಿ ಆತ ಇದ್ದಂತಂದ್ರೆ ಒಂದು 100 ಮೀಟರ್ ಅಂತರದಲ್ಲಿ ಆಕೆ ಮತ್ತು ಕೇತನ್ ಇದ್ದಂಥದ್ದು. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಆತ ಆಕೆಯನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ಆಕೆಯನ್ನ ಫಾಲೋ ಮಾಡುವಂಥದ್ದು, ಆಕೆಗೆ ಗೈಡ್ಲೈನ್ಸ್ ಕೊಡುವಂಥದ್ದು, ಆಕೆಗೆ ಎಲ್ಲಿ ಎಕ್ಸಾಕ್ಟ್ಲಿ ಆತನನ್ನ ತಳ್ಳಬೇಕು ಅಂತ ಹೇಳ್ಕೊಡೋದಕ್ಕೆಲ್ಲ ಆ ಮಾಸ್ಟರ್ ಮೈಂಡ್ ರೀತಿ ಈ ಚೇತನ್ ಆಕೆಯ ಹಿಂಬದಿಯಿಂದನೇ ಇರ್ತಾನೆ. ಸೊ ಇಷ್ಟೆಲ್ಲ ಘಟನೆ ಆಗುತ್ತೆ. ಇಲ್ಲಿ ಕೇತನ್ನ ಸಾವಾಗುತ್ತೆ. ಸೊ ಇಮಿಡಿಯೇಟ್ಲಿ ಮನೆಯವರಿಗೆ ಕಾಲ್ ಮಾಡ್ತಾಳೆ, ಕಾಲ್ಜಾರಿ ಬಿದ್ಬಿಟ್ಟ ಅಂತ ಮನೆಯವ್ರು ನಂಬಿಡ್ತಾರೆ. ಸೊ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕೇತನ್ನ ತಂಗಿ ಏನು ಮಾಡ್ತಾಳೆ, ಸಿಯಾಳ ಬಳಿ ಬಂದು ಕ್ವಶನ್ ಮಾಡ್ತಾಳೆ ಒಂದಷ್ಟು. ಸೊ ಆವಾಗ ಕೇತನ್ ತಂಗಿಗೆ ಡೌಟ್ ಬರುತ್ತೆ, ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಈ ವಿಚಾರ ಬೆಳಕಿಗೆ ಬರುತ್ತೆ. ಸೊ ಇಲ್ಲಿ ಕಾರಣ ಬೇಕಲ್ವಾ, ಕೇತನ್ ಜೊತೆ ಮದುವೆ ಆಗೋಕೆ ಒಪ್ಕೊಂಡೆ, ನಿಂಗೆ ಇಷ್ಟ ಇರಲಿಲ್ಲ ಅಂತಂದ್ರೆ ಮದುವೆ ಆಗೋದೇ ಬೇಡ ಇರ್ತಿತ್ತು, ರಿಜೆಕ್ಟ್ ಮಾಡ್ಬೋದಿತ್ತು, ಅಟ್ಲೀಸ್ಟ್ ಕೇತನ್ ಜೊತೆ ಹೇಳ್ಬೋದಿತ್ತಲ್ವ, ನಂಗೊಂದು ಲವರ್ ಇದ್ದಾನೆ, ಸೊ ಹಂಗಾಗಿ ನಾನು ಮದುವೆ ಆಗಲ್ಲ ಅಂತ. ಏನೋ ತಪ್ಪು ಮಾಡ್ದ ಕೇತನ್. ಯಾವುದೋ ಒಂದು ತಂದೆ ತಾಯಿಯ ಮುದ್ದಾದ ಮಗ ಆತನನ್ನೇ ಇವಳ ಒಂದು ಲವ್ಗೋಸ್ಕರ, ಇವಳಿಗೆ ಲವ್ ಗಡ್ಡ ಬರಬಾರ್ದು ಅನ್ನೋದೊಂದು ಕಾರಣಕ್ಕೆ ಮದುವೆಗೆ ಓಕೆ ಅಂದ್ಬಿಟ್ಟು ಸಾಯಿಸ್ಬಿಟ್ಟಿರಲ್ಲ. ಎಷ್ಟು ಸರಿ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಇಡೀ ದೇಶದಲ್ಲಿ ಆ ಒಂದು ವಿಚಾರನೆ ಸುದ್ದಿ ಆಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಈ ಸಿಯಾಳನ್ನ ಈ ಪೊಲೀಸರು ಇಂಟರೋಗೇಷನ್ ಮಾಡ್ತಾರೆ. ಅದ್ರ ಜೊತೆಗೆ ಚೇತನ್ ಹೆಸರು ಹೊರಬರುತ್ತೆ, ಆತನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಇಂಟರೋಗೇಷನ್ ಸಂದರ್ಭದಲ್ಲಿ ಸಿಯಾಳನ್ನ ಪ್ರಶ್ನೆ ಮಾಡಿದಾಗ ಆಕೆ ಕೊಡುವಂಥ ಉತ್ತರ ಏನು ಗೊತ್ತಾ, ಕೇತನ್ ಬಾಂಡ್ಲಿ ಅಂತೆ, ಅಂದ್ರೆ ಕೇತನ್ಗೆ ತಲೆ ಕೂದಲು ಅನ್ನುವಂಥದ್ದು ಇಲ್ಲ ಅಂತೆ. ಸೊ ಕೇತನ್ ಆವಾಗವಾಗ ವಿಗ್ ಹಾಕ್ತಾ ಇದ್ದ, ಆವಾಗವಾಗಲ್ಲ ಯಾವಾಗಲೂ ಪಬ್ಲಿಕ್ ಅಪಿಯರೆನ್ಸ್ ಅಲ್ಲಿ ಆ ವಿಗ್ ಹಾಕ್ತಾನೆ. ಅದು ನನಗೆ ಇಷ್ಟ ಇರಲಿಲ್ಲ, ಆತನಿಗೆ ತಲೆ ಕೂದಲಿಲ್ಲ, ಸೊ ಹಾಗಾಗಿ ನಂಗೆ ಅವನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ ಅಂತ. ಸೊ ಹಾಗಾಗಿ ನಾನು ಅವನ್ನ ಮದುವೆ ರಿಜೆಕ್ಟ್ ಮಾಡೋಕ್ಕಾಗದೆ ಆತನನ್ನೇ ಫಿನಿಶ್ ಮಾಡಿಬಿಟ್ಟೆ. ಆ್ಯಂಡ್ ಮೋರ್ ಓವರ್ ನನಗೆ ಚೇತನ್ ಲವರ್ ಇದ್ದಾನೆ, ಅವನನ್ನೇ ನಾನು ಪ್ರೀತಿ ಮಾಡ್ತೀನಿ ಅಂತ. ಈ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ಕೇತನ್ ತಂದೆ ತಾಯಿಗಳು ಕೂಡ ಆಗ್ರಹ ಮಾಡುವಂಥದ್ದಂತೆ ಅವಳಿಗೆ ಮರಣದಂಡನೆ ಶಿಕ್ಷೆ ಕೊಡಬೇಕು ಅಂತ. ಸೊ ಹಾಗಾದ್ರೆ ಸಿಯಾಳ ತಂದೆ ತಾಯಿ ಒಪಿನಿಯನ್ ಏನು ಅಂತ ಕೇಳಿದ್ರೆ, ಅವರು ಕೂಡ ಕೇತನ್ ತಂದೆ ತಾಯಿಯ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ. ಅಂದ್ರೆ ನನ್ನ ಮಗಳು ತಪ್ಪು ಮಾಡಿದ್ದಾಳೆ, ಸೊ ಹಾಗಾಗಿ ಅವಳಿಗೆ ಯಾವ ಶಿಕ್ಷೆ ಬೇಕಾದ್ರೂ ನೀವು ಕೊಡಿ, ಅವಳನ್ನು ಬೇಕಾದ್ರೆ ಅದೇ ಕೋಟೆಯಲ್ಲಿ ನಿಲ್ಲಿಸಿ ತಳ್ಳಿ ಹಾಕ್ಬಿಡಿ, ಯಾಕಂದ್ರೆ ನನ್ನ ಮಗಳು ತಪ್ಪು ಮಾಡಿದಾಳೆ, ತಪ್ಪು ಮಾಡಿದವಳು ಶಿಕ್ಷೆ ಅನುಭವಿಸಬೇಕು ಅಂತ ಸಿಯಾಳ ತಂದೆ ತಾಯಿ ಕೂಡ ಹೇಳ್ತಿದ್ದಾರೆ. ಕಾದ್ ನೋಡೋಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಯಾ ಮತ್ತೆ ಚೇತನ್ಗೆ ಯಾವ ರೀತಿ ಶಿಕ್ಷೆ ಸಿಗತ್ತೆ ಅಂತ. ಎಂಥ ಮತ್ತಷ್ಟು ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ನ್ಯೂಸ್ 18 ಕನ್ನಡವನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.